ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಒಂದು ಪ್ರಭಾವಿ ನಾಯಕನ ಗೌಡ್ಕಿ ಮಣ್ತನದ ಒಂದು ಸಣ್ಣ ಸ್ಟೋರಿ ತೊಗೊಂಬಂದೀನಿ. ಆ ಸ್ಟೋರಿ ಅನೇಕ ಬಾರಿ ಹೇಳಿದ್ದೀನಿ, ಆದರೂ ಸಹಿತ ಈಗ ಮತ್ತೊಮ್ಮೆ ಯಾಕೆ ಹೇಳಕ್ಕೆ ಬಂದೈತಿ ಕಾಕ ಅಂತಂದ್ರೆ ನೀವು ಕೇಳಾಕತ್ತಿರ್ಬೇಕು, ಕಾಕ ಮತ್ತು ಗೌಡ್ರದ್ದು ಏನು ತಂದಿಪ್ಪ ಸುದ್ದಿ ಅಂಥೇಳಿ. ಆ ಸುದ್ದಿ ಭಾಳ ಹೃದಯ ಮಿಟ್ಕುವಂಥದ್ದೈತಿ, ಕರಳ ಚೂರು ಅನ್ನುವಂಥದ್ದೈತಿ. ಹೃದಯವಂತಿಕೆಯ ಸಾಕಾರ ಮೂರ್ತಿ ಇದೇ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಬರೆದಿದ್ದಂಥ ಇದೇ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಗೌಡ್ರ ಹುಲಿ ಅಂದರೆ ಎಂ.ಬಿ. ಪಾಟೀಲ್ ಸಾಹೇಬರು. ಎಂ.ಬಿ. ಪಾಟೀಲರು ಎಷ್ಟು ಹೃದಯವಂತರು, ಅವರ ಧರ್ಮಪತ್ನಿ ಎಷ್ಟು ಕರುಣೆ ಉಳ್ಳವರು, ಅವರು ಮಕ್ಕಳು ಸಹಿತ ಎಷ್ಟೊಂದು ವಿಶಾಲ ಮನೋಭಾವನೆಯರು ಅನ್ನೋದು ಅನೇಕ ಬಾರಿ ಹೇಳಿದ್ದೀನಿ. ಅನೇಕ ಸಾರಿ ನೀವು ಹೋಗಿ ಸಹಿತ ವಿಜಾಪುರ ಮನೆಯಾಗೂ ಸಹಿತ ನೋಡಿರ್ಬೋದು. ಬೆಂಗಳೂರಿನ ಸದಾಶಿವ ನಗರದಲ್ಲಿಯೂ ಸಹಿತ ಅವರು ಹೆಂಗೆ ಕರೆದು ಮಾತಾಡಿಸ್ತಾರೆ ಅವರ ಆಪ್ತ ಕಾರ್ಯದರ್ಶಿ ಗಣ್ಯಮಾನಗಳು ಎಲ್ಲ ವಿವರವಾದ ವರದಿ ಹೇಳೇನೆ. ಅದನ್ನು ನೀವು ಪ್ರತ್ಯಕ್ಷ ನೋಡಿಯೂ ಸಹಿತ ಪ್ರಮಾಣಿಸಿಕೊಂಡಿರಬೇಕು ಯಾವ ರೀತಿ ಅಲ್ಲಿ ನಿಮಗೆ ಸ್ಪಂದನೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಿಗ್ತೈತೆ ಅನ್ನೋದು ನಿಮಗೆ ಗೊತ್ತೈತಿ. ಈಗೇನು ಹೇಳಕತ್ತಾನ ಚಡಚಣದ ಸುದ್ದಿ ಒಂದು ತೊಗೊಂಡು ಹೊಂಟೇನಿ. ಚಡಚಣದಾಗ ಪ್ರಯಾಣ ಮಾಡುವಂಥ ಟೈಮ್ದಾಗ ಒಂದು ದೊಡ್ಡ ಆಲದ ಮರ, ಗಿಡದ ಮರ ಒಂದು ಹೆಣ್ಮಗಳ ತಲೆ ಮೇಲೆ ಬೀಳ್ತೈತಿ, ಗಂಭೀರವಾಗಿ ಗಾಯ ಆಗ್ತೈತಿ. ಪಟ್ನ ನಿಂದ್ರಸ್ತಾರ ಗೌಡ್ರ ಗಾಡಿ. ಏನಾಗೈತೆ ಅಂತ ನೋಡ್ತಾರೆ. ನೋಡಿದ ತಕ್ಷಣ ಗಂಭೀರವಾದ ತಲೆ ಮೇಲೆ ಬಿದ್ದಿರ್ತೈತ್ರಿ ಅದು ದೊಡ್ಡ ಗಿಡ. ಯಾಕೋ ಮಳೆ, ಈ ನೆರೆ ಹಾವಳಿ ಸಾಕಷ್ಟು ಮಳೆ ಬಂದ ತಕ್ಷಣ ಗಿಡಗಳು ಬೇರು ಸಡ್ಲಾಗಿ ಆ ಗಿಡ ಬಿದ್ದಿರ್ಬೋದು. ಆಕೆಯ ಪಾಪ ಜವರಾಯ ಅಲ್ಲಿ ಕೂತಿರ್ತಾನೆ ಅನ್ನೋದು ಯಾರಿಗೆ ಗೊತ್ತರಿ. ಗಂಭೀರ ಗಾಯಗೊಳ್ತಾಳೆ. ಗಾಯಗೊಂಡ ತಕ್ಷಣ ಚಿಕಿತ್ಸೆಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಫೋನ್ ಮುಖಾಂತರ ಹೇಳ್ತಾರೆ ಗೌಡ್ರ ಇಲ್ಲಿ ಚಿಕಿತ್ಸೆ ಆಕೈತಿ ಇಲ್ಲಿ ನೋಡ್ರಿ, ಇಲ್ಲಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂಥ ಸೋಲಾಪುರ ಆಸ್ಪತ್ರೆ ಕಳಿಸ್ರಿ. ಎಷ್ಟು ಮಾನವೀಯತೆ ರೀ. ದೇವರು ಎಲ್ಲವನ್ನು ಕೊಟ್ಟಾನ, ಹೃದಯವಂತಿಕೆ ಹೆಂಗೆ ಕೊಟ್ಟಾನ ಅನ್ನೋದು ಇದು ಎಂ.ಬಿ. ಪಾಟೀಲ್ ಗೌಡ್ರದ್ದು ಒಂದು ವಿಶೇಷ ಸ್ಟೋರಿ. ಇಂಥ ಅನೇಕ ಘಟನೆಗಳು ಪ್ರಚಾರಕ್ಕೆ ಬರ್ಲಂಗೆ ಅನೇಕ ಘಟನೆಗಳಾಗ್ಯಾವ. ಎಷ್ಟೋ ಜನರಿಗೆ ಫೀಸ್ಗಳನ್ನು ಕಟ್ಟಿ MBBS ಓದಿಸಿದಂಥ ಈ ಎಂ.ಬಿ. ಪಾಟೀಲ್ ಗೌಡ್ರ ಮನೆತನಕ ಯಾವಾಗಲೂ ಶಕ್ತಿ, ಆ ಧೈರ್ಯ, ಆ ದೇವರ ಬೆನ್ನು ಹತ್ಯಾನದ ಮೇಲೆ ಯಾರೇನು ಮಾಡೋಕ್ಕೆ ಬರೋದಿಲ್ಲ. ಇಂಥ ಒಂದು ಗೌಡ್ರ ಮನೆತನದ ಒಂದು ಸ್ಟೋರಿ ಇವತ್ತು ಒಂದು ಸಣ್ಣ ಒಂದು ಘಟನೆ ಆದಂಥ ಆ ಸ್ಟೋರಿಗೆ ಎಷ್ಟು ಹೃದಯ ವಿಶಾಲತೆಯಿಂದ ಅವರು ಅದನ್ನು ಯಾವ ಟೈಪ್ ಅದನ್ನು ಅತ್ಯಾಧುನಿಕ ಆಸ್ಪತ್ರೆಗೆ ಕಳಿಸಿದಾರೆ ಅದನ್ನು ತೋರಿಸಬೇಕಲ್ರಿ. ನೋಡ್ರೊಮ್ಮೆ ಹೋಗ್ರಿ ಒಮ್ಮೆ ಗೌಡ್ರ ಮನೆಗೆ ಬಿಜಾಪುರದಾಗ. ಅದ್ರ ನಂತರ ಮತ್ತು ಬೆಂಗಳೂರಿಗೆ ಹೋದಾಗ ಒಮ್ಮೆ ಸದಾಶಿವ ನಗರಕ್ಕೆ ಹೋಗೇ ಬರ್ರಿ. ಹೋಗಿ ಬಂದ ಮೇಲೆ ಗೊತ್ತಾಕೈತೆ ಅಲ್ಲಿ ಎಷ್ಟು ನಿಮಗೆ ಸ್ಪಂದಿಸೋದು. ಅವರ ಆಪ್ತ ಕಾರ್ಯದರ್ಶಿ ಕರೆದು ನಿಮಗೆ ಹೆಂಗೆ ಏನು ಎಲ್ಲಿಂದ ಬಂದಿರಿ, ಏನು ಕೆಲಸ ತೊಗೊಂಬಂದಿರಿ ಅಂತೇಳಿ ತಕ್ಷಣ ಫೋನ್ ಮಾಡೋಕ್ಕೆ ಹೋಗ್ತಾರೆ. ಗೌಡ್ರು ಗಡಿಬಿಡಿದಾಗಿದ್ದರೂ ಸಹಿತ ನಿಮ್ಮನ್ನು ಮಾತಾಡಿಸೇ ಹೋಗ್ತಾರೆ. ಇದೊಂದು ಎಂ.ಬಿ. ಪಾಟೀಲರ ವೈಶಿಷ್ಟ್ಯ. ಆದ್ರೆ ಈ ಕರ್ನಾಟಕ ರಾಜ್ಯದ ಸಿಂಹಾಸನ ಮೇಲೆ ಕುಂಡು ಸಲುವಾಗಿ ಇದೇ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರಂತ ಭವಿಷ್ಯ ನೋಡಿದೇನಿ. 28ರಾಗ ಯಾರು ಆಗ್ತಾರೆ ಅನ್ನೋದು ಅದನ್ನೂ ಭವಿಷ್ಯ ನೋಡಿದೇನಿ. ಎಲ್ಲ ವಿಡಿಯೋ ತೆಗೆದು ನೋಡ್ರಿ. ಅವ್ರು ಹಣೆ ಬರೆದಾಗ ಬರ್ದೈತೆ ಅದು. ಗೌಡ್ರನ್ನ ಮುಖ್ಯಮಂತ್ರಿ ಆಗಲಕ್ಕ ಯಾರು ಜಗ್ಗಾಡಿದರೂ ಸಹಿತ ಸಾಧ್ಯ ಆಗೋದಿಲ್ಲ. ಈ ಗೌಡ್ರ ಕುಟುಂಬ ಒಮ್ಮೆ ಮುಖ್ಯಮಂತ್ರಿ ಆಗೋದನ, ಆ ತಾಕತ್ತು ತೋರಿಸೋದನ. ಆಮೇಲೆ ದೃಶ್ಯದಾಗ ತೋರ್ಸಾಕತ್ತೀನಿ. ಗಿಡ ಮರ ಬಿದ್ದದ್ದು, ಬಡೂರದಾರ, ಅವರು ಕೂಲಿಕಾರ ಜನ ಅದಾರ, ಅವ್ರು ಆಹಾರಕ್ಕಾಗಿ ಬಂದಿರ್ತಾರೆ ಪಾಪ ಕೂಲಿ ಮಾಡೋ ಜನ. ಅವರಿಗೆ ಯಾವುದೇ ರೀತಿಯ ವೆಚ್ಚಗಳನ್ನು ಆದರೂ ಸಹಿತ ನಾವು ಭರಿಸಿ ಅದನ್ನು ಚಿಕಿತ್ಸೆ ಕೊಡಿಸ್ತೀವಿ ಅಂತಾರ ಗೌಡ್ರ. ಹಂಗಾದ್ರೆ ಗೌಡ್ರು ಏನು ಮಾತಾಡ್ಯಾರ, ಯಾರ್ಯಾರಿಗೇನು ಫೋನ್ ಹಚ್ಚಾರ, ಯಾವ ರೀತಿ ಆ ಘಟನೆ ನಡೆದೈತೆ ಆ ದೃಶ್ಯ ತೋರಿಸ್ಬೇಕಲ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಉತ್ತರ ಕರ್ನಾಟಕದ ಜನತೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸ್ರಿ. ಇಂಥ ಹೃದಯ ವಿಶಾಲತೆ ಉಳ್ಳ ಕುಟುಂಬ ನಮ್ಮ ಉತ್ತರ ಕರ್ನಾಟಕದಾಗ ಐತಿ. ಉತ್ತರ ಕರ್ನಾಟಕದ ಜನತೆ ಯಾವಾಗಲೂ ಹೃದಯವಂತರು, ಯಾವಾಗಲೂ ಸ್ವಾಭಿಮಾನಿಗಳು ಅಂತ ಪದೇ ಪದೇ ಹೇಳ್ಕೊತ ಬಂದೀನಿ. ಅದೊಂದು ಹೇಳೋ ಸಲುವಾಗಿ ನನಗೂ ಒಂದು ಭಾಳ ಹೆಮ್ಮೆ, ನಾನು ಉತ್ತರ ಕರ್ನಾಟಕದವದೇನಿ. ಹಂಗಾದ್ರೆ ಮತ್ತೊಂದು ಖಡಕ ಸುದ್ದಿ ಹಂಗೆ ಬರ್ಲಿಪ್ಪ. ನಮಸ್ಕಾರ. ಇವೆಲ್ಲ ಇಲ್ಲ ಹಾಸ್ಪಿಟಲ್ ಇರ್ಬೇಕಲ್ಲಿ ಇಲ್ಲಿಗೆ ಅಲ್ಲಿದಿಂದ ಬಂದಾರಂತ ನಾನು ಓಡಿ ಬಂದೇನಿ. ಎಲ್ಲ ನಾವು ಬೇಡ್ಕೊಂತೀವಿ. ಒಂದು ಪೈಸಾ ಯೂಸ್ ಮಾಡಕ್ ಚೆನ್ನಮ್ಮ ಶಂಕುರಿ, ಚಂದಮ್ಮ ಶಂಕು ಚರ್ಚಣ, ಶಂಕು ಚರ್ಚಂದ ಏನ್ರಿ. ಅದು ಗಿಡ ಬಿದ್ದು ಪಾಪ ಎಲ್ಲ ಚಿಕಿತ್ಸೆ ಅದನ್ನ ನೋಡ್ರಿ. ನಿಮ್ ಕಡೆ ಟ್ರೀಟ್ ಮಾಡಕ್ ಆಗ್ತದೆ ಮಾಡ್ರಿ, ಇಲ್ಲಕಂದ್ರೆ ಡೈರೆಕ್ಟ್ ಬಸವರಾಜ್ ಕೊಡೋದು ಹೇಳ್ತೀನಿ. ಇಮಿಡಿಯೇಟ್ಲಿ ಅಟೆಂಡ್. ಪಾಪ ಬಡ್ರದಾರ ಪಾಪ ಬೈಲೆಕ್ಟ್ರಿಕ್ ಕಂಪನಿ ಅವಲ್ಲ ಏನ್ರಿ. ಆಮೇಲೆ ಇಲ್ಲಿನೂ ಯಾವುದೂ ಏನೋ ಬಿಲ್ಸ ಯಾವ್ದು ತಗೋಬೇಡ್ರಿ, ಎಲ್ಲಾನು ಮೆಡಿಸಿನ್ ಎವ್ರಿಥಿಂಗ್ ಫ್ರೀ. ಏನು
ಈಗ ಎಲ್ಲಿ ಎಲ್ಲಿ ಯಾವ ಏನಾಗದಪ್ಪ ಅದು ಅಡ್ಮಿಟ್ 207 ಐಸಿಯು 207 ICU. ಈಗ ಇಮಿಡಿಯೇಟ್ ನಾನು ಫೋನ್ ಮಾಡಿ ವಾಪಸ್ ನಾನು ಆ ಪೇಷಂಟ್ ಕಂಡೀಷನ್ ಏನೇನೈತಿ ಚರ್ಚೆ ಮಾಡ್ರಿ ನನಗೆ ಹೇಳ್ರಿ ಅದು ಸರಿ ಆಗಿ ಅನ್ನೋಕ್ಕಿಂತ ನಾನು ಬಸವರಾಜ್ ಕುಳೂರ್ಗೆ ಹೇಳ್ತೀನಿ ಅಲ್ಲಿ ಕಳಿಸ್ಬಿಡತ್ರಿ ಎಲ್ಲಿ ಸೋಲಾಪುರ ಕಳ್ಸತ್ರಿ ಅಲ್ಲಿ ನಾನು ಬಸವರಾಜ್ ಕುಳೂರ್ಗೆ ಟ್ರೀಟ್ಮೆಂಟ್ ಮಾಡ್ಕೊಡ್ತೀನಿ. ಓಕೆ ಇಮಿಡಿಯೇಟ್ಲಿ ನನಗೆ ಒಂದು 15 ನಿಮಿಷ ಹೇಳ್ರಿ ವಾಪಸ್ ಎಲ್ಲಿದ್ದೀರಿ ನೀವು ಈಗ? ಓಕೆ ನೀವು ಅಲ್ಲಿ ಹೊರಟಿಗೆ ಡಾಕ್ಟರ್ ಇರ್ತಾರ ಹ್ಞೂ ಯಾರು ಅವ್ರಿಗೂ ಬಿಟ್ಟಾಗ ಆಯ್ತು ಆಯ್ತು